ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಅಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ. ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ, ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ. ನಾವು ಮಾಡುವ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಅದರಲ್ಲಿ ಪ್ರಾಮಾಣಿಕತೆ ಮತ್ತು ಪ್ರೀತಿ ಇದ್ದರೆ ಸಿಗುವ ತೃಪ್ತಿಯೇ ಬೇರೆ. ನಾವು ಇಂದು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಟ್ಟೆಗಳಿಗೆ ಅಂದವಾದ ರೂಪ ನೀಡುವ ಕಲೆಗಾರರು ಹಾಗೂ ಕಳೆದ 6 ದಶಕಗಳಿಂದ ಹೊಲಿಗೆ ಯಂತ್ರದ ಸದ್ದಿನಲ್ಲೇ ಬದುಕಿನ ಲಯ ಕಂಡುಕೊಂಡಿರುವ ದರ್ಜಿಯವರಾದ ಶ್ರೀಯುತ ಪಿ. ಕುಮಾರ್ ರವರು ಹಾಗೂ ಪ್ರದೀಪ್ ರವರು ಇಂದು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಸರ್, ನಾವು ಸರೂರಲ್ಲೇ ಹುಟ್ಟಿ ಸುಮಾರು ನಾನೊಂದು 80 ವರ್ಷದ ಮನುಷ್ಯ. ಈಗ ನಾನು ವೃತ್ತಿ ಶುರು ಮಾಡಿ 60 ವರ್ಷ ಆಗೈತೆ. 60 ವರ್ಷದಿಂದ ಏನು ದುಡಿತಾ ಇದ್ದೀನಿ. ನಮಗೆ 4-5 ಮಕ್ಕಳು. ಎಲ್ಲ ಈ ವೃತ್ತಿ ಇದೇ ವೃತ್ತಿಲಿ ಸಂಪಾದನೆ ಮಾಡಿ ನಾನು ಜೀವನ ಸಾಗಿಸ್ಬೇಕು. ಈಗ ಮೊದಲು ಭಾಳ ತೊಂದರೆ ಅನುಭವಿಸಿದ್ದೀನಿ. ನಾನು ತುಂಬ ಅನುಭವಿಸಿಗೆ ದೇವ್ರ ದಯದಿಂದ ಈಗ ಒಂದು ಸಂತೃಪ್ತಿ ಒಂದು ಲೆವೆಲಲ್ಲಿ ಇದ್ದೀನಿ ಸರ್. ಪ್ರದೀಪ್ ಅಂತ ನನ್ನ ಹೆಸರು. ಒಂದು 20 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಸರಗೂರಲ್ಲೇ. ನಮ್ಮ ತಂದೆಯವರು ಪಿ. ಕುಮಾರ್ ಅಂತ, ಅವರು ಟೈಲರಿಂಗ್ ವೃತ್ತಿನೇ. ನಮ್ಮದು ಕುಲಕಸುಬೇ ಟೈಲರಿಂಗು. ಅದರಿಂದ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ವೃತ್ತಿ ಜೀವನ ಮತ್ತು ಈ ಕೆಲಸವನ್ನು ನೀವು ಹೇಗೆ ಕಲಿತ್ರಿ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ಸರ್, ನಮ್ಮ ಕೆಲಸದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡ್ಬರ್ತಾಯಿದ್ದೀವಿ. ಟೈಲರಿಂಗ್ ಇದರಲ್ಲಿ ಅಂದರೆ ಸಾಮಾನ್ಯ ತುಂಬ ಕಷ್ಟದಲ್ಲಿದ್ದೋ. ಆದರೆ ಈಗ ನಾವು ಒಂದು ಲೆವೆಲ್ ಅಂದರೆ ಅನ್ನ ಊಟಕ್ಕೆ ಮತ್ತು ಒಂದು ಲೆವೆಲ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಸರಗೂರಲ್ಲೇ ಕಲ್ತೀವಿ ಸರ್. ಸರಗೂರಲ್ಲೇ ಮಾಡಿ ಒಬ್ಬರ ಹತ್ರ ಕೆಲಸ ಮಾಡಿ ಒಬ್ಬರ ಹತ್ರ ಜೀವನ ನಡೆಸ್ಕೊಂಡು ಹೋಗಿ ಬಂದು ಎಲ್ಲನೂ ತೀರಿಸ್ಕೊಂಡು ಬಂದು ಈಗ ಈ ಮಟ್ಟದಲ್ಲಿ ಸ್ವಂತವಾಗಿ ಒಂದು ಅಂಗಡಿ ಮಾಡಿಕೊಂಡು ಕೂತಿದ್ದೀವಿ ಸರ್. ನಮಗೆ ನಾವು ಸ್ವಂತ ಬುದ್ಧಿಯಿಂದ ಕಲ್ತಿರೋದು ಸರ್. ಆ ಕಡೆ ಈ ಕಡೆ 4 ಕಡೆ ತಿರುಗಿ ಸ್ವಂತ ಕಲ್ತಿರೋದು ನಾವು. ನಮಗಾಗಿ ಗುರುಗಳನ್ನು ಯಾರೂ ಇಲ್ಲ. ಒಬ್ಬೊಬ್ಬರು ಇದ್ದರು ನಮ್ಮ ಗುರುಗಳು ಅಂತ. ಅವ್ರು ಸಾಮಾನ್ಯವಾಗಿ ಇಲ್ಲ ಈಗ ಅವರು. ಆದರೆ ಗುರುಗಳು ಅವ್ರ ಹೆಸರು ಗುರುಗಳು ಅಂತ ಹೆಸರು. ಗುರುಗಳು ಅಂತ ಅವ್ರ ಹೆಸರು ಇದ್ದದ್ದು. ನಮಗೆ ಕೆಲವು ಕೆಲಸಗಳನ್ನ ಕಲಿಸ್ಕೊಟ್ರು. ಮತ್ತೆ ಸ್ವಂತವಾಗಿ ನಾವು ಕೆಲವು ಕಡೆ ನೋಡಿ ಮಾಡಿ ಆ ಕಡೆ ಈ ಕಡೆ ನೋಡಿ ಕಲ್ತ್ಕೊಂಡು. ಇದು ನಮ್ಮ ಕುಲಕಸಬಾಗಿರೋದ್ರಿಂದ ಅದು ಆಟೋಮೆಟಿಕ್ ಇದಾಗಿ ಬಂದಿದೆ. ನಮ್ಮ ತಂದೆಯಿಂದ ನಮ್ಮ ಅಣ್ಣ ಅವರಿಂದ ಎಲ್ಲ ಕಲ್ತಿದೆ. ಸರ್, ಈಗಿನ ರೆಡಿಮೇಡ್ ಬಟ್ಟೆಗಳ ಜಮಾನದಲ್ಲೂ ಜನರು ಅಳತೆ ಕೊಟ್ಟು ಬಟ್ಟೆ ಹೊಲಿಸ್ಕೊಳ್ಳುವ ಈ ಹಳೆಯ ಸಂಪ್ರದಾಯ ಇಂದಿಗೂ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ? ಈಗ ರೆಡಿಮೇಡ್ ಅನ್ನತಕ್ಕದ್ದು ತುಂಬ ಜಾಸ್ತಿ ಬಂದ್ಬಿಟ್ಟೈತೆ. ನಮ್ಮ ಕೆಲಸ ತುಂಬ ಕಡಿಮೆ ಆಗಿಬಿಟ್ಟೈತೆ. ಸಾಮಾನ್ಯ ಏನೋ ನಾವು ಹಳಬರಾದಿಂದ ಕೆಲವರು ಸ್ವಂತವಾಗಿ ಹೊಲಿಸ್ಬೇಕು ಅನ್ನೋ ಭಾವನೆಯಿಂದ ಬರ್ತಾರೆ. ಆದರೆ ಈ ಕೆಲಸದಲ್ಲಿ ಭಾಳ ತೊಂದರೆ ಆಗ್ಬಿಟ್ಟೈತೆ ಎಲ್ರಿಗೂ. ನಮ್ಮಂಥ ಟೈಲರ್ಗಳಿಗೆ ಅತಿಯಾದ ತೊಂದರೆ ಆಗ್ಬಿಟ್ಟೈತೆ. ಎಷ್ಟೋ ಜನ ಈ ಕೆಲಸನೇ ಬಿಟ್ಬಿಡ್ತಾರೆ. ಕೆಲಸ ಬಿಟ್ಟು ಕೂಲಿ ಕೆಲಸಕ್ಕೆ, ಆ ಕೆಲಸಕ್ಕೆ, ಈ ಕೆಲಸಕ್ಕೆ, ಇಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಪಾಪ ನಮ್ಮ ಟೈಲರ್ಗಳಲ್ಲಿ. ಆದರೆ ಏನೋ ನಾವು ನಮ್ಮ ಕಸುಬು ಇದು. ನಾವು ದರ್ಜಿಯವರು. ಆದ್ದರಿಂದ ನಮ್ಮನ್ನು ಸ್ವಂತ ಕೆಲವರು ಹಳ್ಳಿಗಾರಾಗಲಿ ಇದೇ ಆಗಲಿ ಇವರು ಗ್ರಾಹಕರು ನಂಬಿ ನಮ್ಮನ್ನೇ ಬಟ್ಟೆ ಹೊಲಿಸ್ತಾ ಇದ್ದಾರೆ ಸರ್. ಈ ರೆಡಿಮೇಡ್ ಬಟ್ಟೆಗಳು ಅಂತಂತಂದರೆ ಅವ್ರಿಗೆ ಅಳತೆ ಪಳತೆ ಇರೋದಿಲ್ಲ. ಒಂದು ಬಟ್ಟೆ ತೆಗ್ತಾರೆ 4 ಜನನೂ ಇಟ್ಕೊಳ್ಬೋದು. ಆ ರೀತಿ ಇರುತ್ತೆ. ಮತ್ತು ಅವರು ಯಾರು ಬೇಕು ಅಂತ ಬಂದು ನಮ್ಮ ಹತ್ರ ರಿಪೇರಿ ಮಾಡಿಸ್ಕೊಳ್ತಿದ್ದಾರೆ. ಅಂದರೆ ರೆಡಿಮೇಡ್ ಏನಪ್ಪ ಸರ್, ನಮಗೆ ರೆಡಿಮೇಡ್ ಬಂದಾಗಾಯಿತು ಟೈಲರ್ ಕೆಲಸದವ್ರಿಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. ಕೆಲಸ ಫಿನಿಶಿಂಗ್ ಇರೋದ್ರಿಂದ ಬಂದೇ ಬರ್ತಾರೆ, ಹೊಲಿಸ್ಕೊತಾರೆ. ನಮ್ಮ ಇದು ಹೆಚ್ಚು ಕಡಿಮೆ ಒಂದು 50 ವರ್ಷ 60 ವರ್ಷದ ಅಂಗಡಿ ಆಗಿರೋದ್ರಿಂದ
ಹಳ್ಳಿ ಕಡೆಯಿಂದ ಎಲ್ಲ ಬಂದು ಕೆಲಸ ಮಾಡಿಸ್ತಾರೆ ಬಂದು. ಅದರಿಂದ ಪರಿಚಯಸ್ಥ ಅಂಗಡಿ ನಮ್ಮದು. ಅದರಿಂದ ಯಾವುದೇ ತೊಂದರೆ ಇಲ್ಲ. ರೆಡಿಮೇಡ್ ಬಟ್ಟೆಗಳು ಅಂದರೆ ಫಿಟ್ಟಿಂಗ್ ಬರಲ್ಲ, ಇದಾಗಲ್ಲ. ನಮ್ಮದು ಫಿಟ್ಟಿಂಗ್ ಕ್ಲೀನಾಗಿ ಕೂರ್ಕೊಳ್ತಾ ಅಳತೆ ಪ್ರಮಾಣ ಕರೆಕ್ಟಾಗಿರುತ್ತೆ. ಅದರಿಂದ ಜನ ಮೆಚ್ಕೊಂಡು ಬರ್ತಾರೆ. ಸರ್, ನೀವು ಮೊದಲ ಬಾರಿಗೆ ಕತ್ತರಿ ಹಿಡಿದು ಬಟ್ಟೆ ಕತ್ತರಿಸಿದಾಗ ಆದಂತಹ ಒಂದು ಆತಂಕ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು, ನಿಮಗೆ ನೆನಪಿದೆಯಾ? ಅದರ ಬಗ್ಗೆ ಒಂದಷ್ಟು ತಿಳಿಸೋದಾದರೆ. ನಾನು ಬಟ್ಟೆ ಹೊಲಿದು ಶುರು ಮಾಡಿ 60 ವರ್ಷ ಆಯಿತೆ. ಅಲ್ಲಿಂದ ಸ್ವಲ್ಪ ಕಲ್ತ್ಕೊಂಡು ಅದನ್ನು ಇದು ನೋಡ್ಕೊಂಡು ಕೆಲಸ ಮಾಡೋದು ಕಲ್ತ್ಕೊಂಡೆ ಸರ್. ಅಲ್ಲೇ ಆವಾಗ ಕೆಲವು ಖುಷಿನೇ ಬೇರೆ, ಈಗಿನ ಖುಷಿನೇ ಬೇರೆ. ಮೊದಲ ರೀತಿ ಎಲ್ಲ ನಾನಾ ರೀತಿ ಥರ ಬಟ್ಟೆ ಇತ್ತು. ಈಗ ರೆಡಿಮೇಡ್ ರೀತಿಯೇ ಬೇಕು ಅಂತಾರೆ, ರೆಡಿಮೇಡ್ನೇ ತಗೊಳ್ತಾರೆ. ಅದೇ ರೀತಿಯಿಂದ ಸ್ವಲ್ಪ ನಮಗೆ ತೊಂದರೆ ಆಗ್ಬಿಟ್ಟೈತೆ. ರೆಡಿಮೇಡ್ ಬಂದಾಗ ತುಂಬ ಟೈಲರಿಂಗ್ಗಳಿಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. ಸರ್, ಕಾಲ ಬದಲಾದಂತೆ ನಿಮ್ಮ ಕೆಲಸದಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆಗಳೇನು? ಈಗ ಯಂತ್ರಗಳ ಬಳಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ಆವಾಗ ನಾವು ಎಲ್ಲ ಕೈನಲ್ಲೇ ಮಾಡ್ತಿದ್ದೋ. ಈಗ ಯಂತ್ರಗಳು ಬಂದ್ಬಿಟ್ಟು ಎಲ್ಲ ಕೆಲವು ಪರ್ಸೆಂಟೇಜ್ ಎಲ್ಲ ಕಮ್ಮಿ ಮಾಡ್ತಾರೆ. 50% ಮಿಷಿನ್ನಲ್ಲಿ ತಯಾರು ಮಾಡಬೇಕು, 50% ಕೈಯಲ್ಲಿ ತಯಾರು ಮಾಡಬೇಕು ಅಂತೆ ಹುದ್ದೆ ಆಗ್ಬಿಟ್ಟೈತೆ. ಇದರಿಂದ ನಮಗೆ ತೊಂದರೆ ಆಗ್ಬಿಟ್ಟೈತೆ. ನಮ್ಮ ಕಾಲಲ್ಲಿ ತುಳಿತಾ ಇರುವಾಗ ನಮಗೆ ಸ್ವಲ್ಪ ಒಂದು ಶರೀರಕ್ಕೆ ಎಕ್ಸಸೈಸ್ ಮಾಡ್ದಂಗೆ ಆಗ್ತಿತ್ತು. ಅದರಿಂದ ಆವಾಗಲೂ ಪರವಾಗಿಲ್ಲ. ಈಗ ಡಾಕ್ಟ್ರುಗಳು ಈಗ ವಾಕ್ ಹೋಗಿದ್ದೀನಿ ಆಗ ಹೋಗಿರ್ತಾರೆ, ಅದರಿಂದ ಏನೋ ಗೊತ್ತಿಲ್ಲ. ಆದರೆ ನಮಗೆ ಹಿಂದಿನ ಕಾಲದಲ್ಲಿ ನಾವು ಕಾಲಲ್ಲಿ ತುಳಿತಿರುವ ಕೆಲಸ ಮಾಡ್ತಿರೋದ್ರಿಂದ ಆರೋಗ್ಯ ಕೆಲವರು ಚೆನ್ನಾಗಿರ್ತಿತ್ತು. ಅದರಲ್ಲಿ ಕೆಲವು ಅನುಕೂಲ ಆಯ್ತಾ ಇದೆ. ಎಲೆಕ್ಟ್ರಿಕ್ ಮಿಷಿನ್ಲಿ ಕೆಲವ್ರಿಗೆ ಅನುಕೂಲ ಆಯ್ತಾ ಇದೆ, ಕೆಲವರಿಗೆ ತಗೊಳ್ಳೋರಿಗಿಲ್ಲ. ಇದ್ದರೆ ಸಾಮಾನ್ಯ ಹಳೆ ಮಿಷಿನ್ಗಳಲ್ಲೇ ಬಿಸಾಕಬಾರ್ದು ಅಂದ್ಬಿಟ್ಟು ಅದರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸರ್, ವೃತ್ತಿಯಲ್ಲಿ ಏರಿಳಿತಗಳು ಸಹಜ. ಆದರೆ ಒಬ್ಬ ಟೈಲರ್ ಆಗಿ ಗ್ರಾಹಕರು ನೀವು ಹೊಲಿದ ಬಟ್ಟೆಯನ್ನು ಧರಿಸಿ ತುಂಬ ಚೆನ್ನಾಗಿದೆ, ಒಳ್ಳೆ ಫಿಟ್ಟಿಂಗ್ ಬಂದಿದೆ ಅಂದಾಗ ನಿಮ್ಮ ಮನಸ್ಸಿಗೆ ಆಗುವಂತಹ ಸಂತೃಪ್ತಿಯ ಬಗ್ಗೆ ತಿಳಿಸೋದಾದರೆ. ನಮಗೆ ತುಂಬ ಖುಷಿಯಾಗುತ್ತೆ. ಕಸ್ಟಮರ್ ಬಂದು ನಮ್ಮ ಹತ್ರ ಬಟ್ಟೆ ಹೊಲಿಸಿ ನಮ್ಗೆ ಖುಷಿ ಕೊಡ್ತಾ ಇದ್ದಾರೆ ಅನ್ನಿಸ್ತದೆ. ನಮಗೆ ತೃಪ್ತಿ ಅದೇ ಅಧಿಕವಾಗಿ ತೃಪ್ತಿ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಅವರು ಒಪ್ಕೊಂಡು ನಮಗೆ ಚೆನ್ನಾಗೈತೆ ಕಡೆ ಅಂತಂದಮೇಲೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಅವ್ರಿಗೆ ಒಬ್ಬರಿಂದ ಇನ್ನೊಬ್ಬರು ಅವರಿಂದ ಇನ್ನೊಬ್ಬರು ಹಾಗೆ 1-10 ಜನ ಬರೋ ಮಟ್ಟಕ್ಕಾಗುತ್ತೆ. ಸರ್, ಹಬ್ಬದ ಸಮಯದಲ್ಲಿ ಅಥವಾ ಮದುವೆ ಸೀಸನ್ನಲ್ಲಿ ನಿಮಗೆ ವಿಪರೀತ ಕೆಲಸದ ಒತ್ತಡ ಇರುತ್ತೆ. ರಾತ್ರಿ ಪೂರ್ತಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತೀರಿ. ಆ ಸಮಯದಲ್ಲಿ ನಿಮಗೆ ಬೇಸರ ಅನಿಸೋದಿಲ್ವಾ? ಅಥವಾ ಆ ಒತ್ತಡದಲ್ಲೂ ಏನಾದರೂ ನೀವು ಖುಷಿ ಕಾಣ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ. ಮೊದಲು ನಮಗೆ ತುಂಬ ಕೆಲಸ ಇರ್ತಿತ್ತು. ನಾವು ರಾತ್ರಿ 12 ಗಂಟೆಗೂ ಕೆಲಸ ಮಾಡ್ತಿದ್ದೋ. ಸ್ವತಂತ್ರ ದಿನಾಚರಣೆ ಬಂದಾಗ ಬೆಳಗಾನೆ ಮಾಡ್ತಿದ್ದೋ. ಆವಾಗ ಒಂಥರ ಸಂಪಾದನೆಯಲ್ಲಿ ಖುಷಿ ಇರ್ತಿತ್ತು. ಈಗ ಒಂಥರ ಮೊದಲಿನ ಖುಷಿ ಇಲ್ಲ. ಯಾಕೆಂತಂದರೆ ಈಗ ಎಲ್ಲರೂ ಕಲ್ತ್ಬಿಟ್ಟಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಆಮೇಲೆ ಈ ಕೆಲಸಗಳಲ್ಲಿ ನಮಗೆ ತೃಪ್ತಿ ಇಲ್ಲ. ಈಗ ಇದರಲ್ಲಿ ಈಗ ಸಾಮಾನ್ಯವಾಗಿ ಮದುವೆ ಅಂತಂದರೆ ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಬಟ್ಟೆ ಹೊಲಿಸ್ತಾಯಿದ್ರು. ಈಗ ಹಂಗಲ್ಲ. ಬೇಕಾಗಿರೋರ್ಗು ಮುಖ್ಯವಾಗಿರೋರ್ಗು 1-2 ತಗೊಳ್ತಾರೆ. ಆಮೇಲೆ ಈಗಿನ ಬಾಕಿಯವರಿಗೆಲ್ಲ ಹಳೆ ಬಟ್ಟೆಯಲ್ಲಿ ಯೂಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಈ ರೆಡಿಮೇಡ್ ಬಂದಮೇಲೆ ನಮಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. ನಮಗೆ ಯಾವಾಗ ಸಂಪಾದನೆ ಮುಖ ಐತೆ ಹೊರತು ಇದು ಒತ್ತಡ ಖುಷಿ ಬರ್ತಿತ್ತಿಲ್ಲ ನಮಗೆ. ಆ ರೀತಿ ಎಲ್ಲರೂ ಬಟ್ಟೆ ಹಾಕೋದ್ರಿಂದ ಅವರ ಸಮಯಕ್ಕೆ ತಕ್ಕಂತೆ ನಾವು ಒಂದೊಂದು ದಿವಸ ರಾತ್ರಿ ಬೆಳಗಾನೆ ಕೆಲಸ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೋ ಬಟ್ಟೆನ. ಯಾಕಂದರೆ ಅವ್ರಿಗೆ ಬೇಜಾರಾಗ್ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಬರಬೇಕಲ್ಲ ಅವರು. ಅದರಿಂದ ಸಾಕಷ್ಟು ಒಂದು 50 ಬಟ್ಟೆ ಹಾಕಿರೋರಿಗೆ 30 ಬಟ್ಟೆ ಥರ ಕೊಡ್ತಿದ್ದೋ. ಆವಾಗೆಲ್ಲ ಕಮ್ಮಿ ಬಟ್ಟೆಗಳು ಪಾಪ ಮಕ್ಕಳದು, ಅವ್ರದ್ದು, ಇವ್ರದ್ದು, ಚಿಕ್ಕರದು, ಮಕ್ಕಳದು, ಮೊಮ್ಮಕ್ಕಳದು ಇವರೆಲ್ಲ ಹೊಲಿಸ್ತಿದ್ರಲ್ಲ. ಅದರಿಂದ ನಾವು ಅಡ್ಜಸ್ಟ್ ಮಾಡಿ ಕೊಡಲೇಬೇಕು. ಅದರಲ್ಲಿ ಯಾವ್ದಾದ್ರು 1-2-3 ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು ನಮ್ಮ ಕಸ್ಟಮರು. ಸರ್, ಈಗಿನ ಯುವಕರು ಈ ಕೆಲಸದ ಬಗ್ಗೆ ಆಸಕ್ತಿ ಹೊಂದಿದ್ದಾರಾ ಅಥವಾ ಈ ಕಸುಬು ಮುಂದಿನ ಪೀಳಿಗೆಗೆ ಸಾಕ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ. ಈಗ ಸಾಮಾನ್ಯವಾಗಿ ನಮ್ಮ ಕೆಲಸ ಕಲಿಬೇಕಾದ್ರೆ ಎಲ್ಲ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಈ ಕೆಲಸದಲ್ಲಿ ಅಭಿವೃದ್ಧಿ ಏನೂ ಇಲ್ಲ. ಅವ್ರ ಜೀವನಕ್ಕೂ ಕೆಲವು ಟೈಮಲ್ಲಿ ಸಾಲೋದಿಲ್ಲ. ಮತ್ತು ಕೆಲವರು ನಾವು ದರ್ಜಿ ಜಾತಿ ಆದರೂ ನಮ್ಮವರು ಎಷ್ಟೋ ಜನ ಕೆಲಸ ಬಿಟ್ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ತೊಂದರೆ ಆಗ್ಬಿಟ್ಟಿದೆ ಈ ಕೆಲಸದಿಂದ. ನಾವೇನೋ ಹಳಬರು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಗಿರಾಕಿಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಹೊರತು ಕೆಲವು ಹೊಸ ಅಭಿವೃದ್ಧಿ ಕಲಿಬೇಕು ಅನ್ನೋರು ಕಲಿತಾ ಇಲ್ಲ. ಯಾಕಂದರೆ ಇದರಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟು ಅವರು ಇದಾಗ್ಬಿಟ್ಟಿರ್ತಾರೆ. ಈಗ ಕೆಲಸಬೇಕು ಅಂತಂದರೆ ಸಾಮಾನ್ಯವಾಗಿ ಇಲ್ಲಿಗೆ ಸರಗೂರಲ್ಲಿ ಇಲ್ಲಿಂದ ಎಲ್ಲರೂ ಲೇಡಿ ಟೇಲರ್ಗಳು ಬಂದು ಜಾಸ್ತಿ ಇದು ಮಾಡ್ತಾರೆ. ನಾವು ಒಂದು ಲಿಮಿಟಾಗಿ ಕೂಲಿ ತಗೊಳ್ತೀವಿ. ಅವ್ರೇನು ಮಾಡ್ತಾರೆ, ಅವ್ರೇನು ಕೆಲಸ ಇರೋದಿಲ್ಲ.
ಅವ್ರು ಬೇಕಾದ್ರೆ 50 ರೂಪಾಯಿ ಕೊಡ್ತಕ್ಕ 30 ರೂಪಾಯಿ 40 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ. ಆದರೆ ಒಂದು ಬೆಲೆ ಐತೆ ನಮಗೆ, ಆ ಬೆಲೆ ತಕ್ಕಕ್ಕೆ ತಗೊಳ್ಬೇಕೇ ಹೊರತು ಅದಕ್ಕಿಂತ ಕಮ್ಮಿ ತಗೊಂಡ್ರೆ ನಮಗೆ ಗೌರವ ಇಲ್ಲ. ಅದರಿಂದ ನಾವು ಒಂದು ನಿಘಂಟಾಗಿ ಒಂದು ಲೆವೆಲಾಗಿ ಒಂದು ಕೂಲಿ ಫಿಕ್ಸ್ ಮಾಡ್ತೀವಿ, ಆ ಕೂಲಿಯಲ್ಲಿ ತಗೊಳ್ತೀವಿ. ನಮ್ಮ ಕೂಲಿಯಲ್ಲಿ ಏನಾದರೂ ಕಮ್ಮಿ ತಗೊಂಡ್ರೆ ನಮ್ಮದು ಸಂಘ ಇದೆ, ಸಂಘದಲ್ಲಿ ಬಂದು ಗಲಾಟೆ ಮಾಡ್ತಾರೆ, ಏನಯ್ಯ ನೀನೇ ಹಿರಿಕರಾಗಿ ಈ ರೀತಿ ಮಾಡ್ತಿರಲ್ಲ ಸರಿನಾ ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತಾರೆ. ಅದರಿಂದ ನಾವು ಕಮ್ಮಿ ತಗೊಳ್ಳೋದು ಇಲ್ಲ, ತಗೊಳ್ಳೋಕ್ಕೂ ಆಗೋದು ಇಲ್ಲ. ನಮಗೆ ಖರ್ಚಿದ ಇವತ್ತಿನ ವೆಚ್ಚದಲ್ಲಿ ಸಾಮಾನ್ಯವಾಗಿ ನಾವು ಸಂಪಾದನೆ ಮಾಡೋದು ಸಾಲೋದೇ ಇಲ್ಲ. ಒಂದು ಕಮ್ಮಿ ಆದರೆ ಇನ್ನೊಂದಕ್ಕೆ ಜಾಸ್ತಿ ಆಗೋಯ್ತೆ, ಯಾವುದಕ್ಕೂ ಈಗ ತೊಂದರೆ ಆಗುತ್ತೆ ಸರ್. ಸರ್, ಕೆಲಸದಲ್ಲಿ ನಿಮಗೆ ಅಗತ್ಯ ಇರುವಂತಹ ಕೆಲವು ಮುಖ್ಯ ಉಪಕರಣಗಳು ಯಾವುವು? ಈ ಉಪಕರಣಗಳಲ್ಲಿ ಯಾವುದಾದ್ರೂ ನಿಮಗೆ ಹಳೆ ತಲೆಮಾರುಗಳಿಂದ ಬಳಸ್ತಾ ಇರೋಂಥ ಸಾಧನಗಳಿದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಹಳೇದು ಅಂತಂದರೆ ನಾವು ಸಾಮಾನ್ಯವಾಗಿ ನಮ್ಮ ತಂದೆಯವರು ಎಲ್ಲ ಚೆನ್ನಾಗಿದ್ದರು, ಅವರು ಇದೇ ಕೆಲಸದವರು. ಆದರೆ ಅವರೆಲ್ಲ ಏನೂ ಮಡಗಿತ್ತಿಲ್ಲ. ಈಗ ನಾವು ಹೊಸದಾಗಿ ಉಪಕರಣಗಳನ್ನ ತಗೊಂಡು ನಮಗೆ ಮುಖ್ಯವಾಗಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಟೈಲರ್ಗೆ ಏನು ಬೇಕೋ ಅದನ್ನು ತಗೊಂಡು ಈಗ ನಾವು ಸ್ವಂತವಾಗಿ ಮಾಡ್ತಾಯಿದ್ದೀವಿ ಸರ್. ನಾವು ಹಿರಿಕರಿಂದ ಅಂತ ಏನೂ ಇಲ್ಲ. ನಮಗೆ ಮಿಷಿನ್ ಮೊದಲನೇದು, ಎರಡನೇದು ಕತ್ರಿ, ಅಳತೆ ಪಟ್ಟಿ, ಇದೆಲ್ಲ ಮುಖ್ಯವಾದ ಸೂಜಿ, ಇವೆಲ್ಲ ಮುಖ್ಯವಾದ ಪದಾರ್ಥಗಳು ಟೈಲರಿಂಗ್. ಇದಕ್ಕೆ ನೂಲಿನ ದಾರದ ಇದು ಇವೆಲ್ಲ ಬೇಕಾಗಿರತಕ್ಕಂಥ ವ್ಯವಸ್ಥೆ ಇದೆ ಸರ್. ಕಾಲ ಬದಲಾದಂತೆ ಫ್ಯಾಷನ್ ಕೂಡ ಬದಲಾಗುತ್ತೆ. ಈ ಹೊಸ ಡಿಸೈನ್ ಅಥವಾ ಟ್ರೆಂಡ್ಗಳ ಬಗ್ಗೆ ನೀವು ಹೇಗೆ ಅಪ್ಡೇಟ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸರ್, ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದ ಬಟ್ಟೆಗಳೇ ಡಿಸೈನ್ಗಳು ಬೇರೆ, ಈಗಿನ ಡಿಸೈನ್ಗಳೇ ಬೇರೆ. ಅದಕ್ಕೆ ನಾವು ಕೆಲವು ನೋಡಿ ಅನುಸರಿಸಿ ಅವ್ರಿಗೂ ಆಗಬೇಕು, ನಮಗೂ ಆಗಬೇಕು, ಆ ರೀತಿ ಕೆಲಸ ಮಾಡಿ ಕೊಡ್ತೀವಿ. ಯಾಕಂದರೆ ಕೆಲವು ಹಳೆ ಥರದ್ದು ಹೊಲಿದ್ರೆ ನಮಗೆ ಗೌರವ ಇಲ್ಲ. ಅದಕ್ಕೆ ಈಗಿನ ಫ್ಯಾಷನ್ ಹೆಂಗೆ ಬೇಕೋ ಅದಕ್ಕೂ ಅಡ್ಜಸ್ಟ್ ಮಾಡಿ ಹೊಲ್ಕೊಡ್ತೀವಿ ಎಲ್ರಿಗೂ, ಜನಗಳಿಗೆ. ಹೌದು, ಎಲ್ಲ ಈಗ ಹಳೆ ಥರ ಹೊಲಿತಾ ಇದ್ದೋ, ಹಳಬರು ಬಂದರೆ ಹಳೆದು ಹೊಲ್ಕೊಡ್ತೀವಿ, ಹೊಸಬರು ಬಂದು ಹೊಸ ಥರನೂ ಹೊಲ್ಕೊಡ್ತೀವಿ. ಈಗ ಅದರಿಂದ ನಾವು ಹೊಸನೂ ಕಲಿತಾ ಇದ್ದೀವಿ. ಅದೇ ಆ ಡಿಸೈನ್ಗಳು ನೋಡಿ ಅವ್ರು ಅಷ್ಟೇ ಯಾವ್ದಾದ್ರು ತರ್ತಾರೆ, ಈ ರೀತಿ ಹೊಲಿಬೇಕು ಅಂತಾರೆ, ಆ ರೀತಿ ಹೊಲ್ಕೊಡ್ತೀವಿ. ಅದಕ್ಕೆ ಸ್ವಲ್ಪ ನಾವು ಪ್ರಯತ್ನ ಪಟ್ಟು ಮಾಡ್ತೀವಿ. ಯಾಕಂದರೆ ಈಗ ಹಳೆದನ್ನೇ ಕಲ್ತ್ರೆ ನಮಗೂ ಕಾಸು ಸಿಕ್ಕಲ್ಲ, ತೊಂದರೆ ಆಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ಅದರಿಂದ ಎರಡೂ ಅನುಸರಿಸ್ಕೊಂಡು ನಾವು ಕೆಲಸ ಮಾಡಿಕೊಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ. ಅಂದರೆ ನೀವು ಹಳೆ ಕಾಲದ ಒಂದು ಜನರಿಗೆ ಏನು ಬೇಕು ಆ ರೀತಿಯ ಒಂದು ಕೆಲಸಗಳನ್ನು ಸಹ ಮಾಡಿಕೊಡ್ತೀರಾ, ಜೊತೆಗೆ ಈಗಿನ ಕಾಲದ ಒಂದು ಪೀಳಿಗೆಗೆ ಏನು ಬೇಕು ಆ ಒಂದು ಕೆಲಸಗಳನ್ನ ಮಾಡಿಕೊಡೋದಕ್ಕೆ ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ಆ ರೀತಿಯ ಒಂದು ಡಿಸೈನ್ಸ್ಗಳನ್ನ ನೀವು ಕಲ್ತ್ಕೊಂಡು ಅದನ್ನು ಅವ್ರಿಗೆ ಮಾಡ್ಕೊಡೋದ್ರಲ್ಲಿ ಒಂದು ನಿರತರಾಗಿದ್ದೀರಾ ಈಗ? ನಾವು ಈಗ ಅವರು ಹಳಬರು ಬರ್ತಿದ್ದಾರೆ, ವಯಸ್ಸಾದವರು, ಅವ್ರಿಗೂ ಆಚರಣೆ ಮಾಡಿ ಅವ್ರಿಗೂ ಹೊಲ್ಕೊಡ್ತೀವಿ. ಈಗ ಸುಮಾರು ಈಗಿನ ಇದರಲ್ಲಿ 2025-26ರಲ್ಲಿ ಎಷ್ಟು ಜನ ಬರ್ತಾರೆ, ಯಾವ ರೀತಿ ಜನಗಳಿಗೆ ಡಿಸೈನ್ ತರ್ತಾರೆ ಅದನ್ನು ನೋಡಿ ನಾವು ಕಲ್ತಂಗೆ ಆಗುತ್ತೆ, ಅವ್ರಿಗೂ ಹೊಲ್ಕೊಂಡಂಗೆ ಆಗುತ್ತೆ. ಅದರಿಂದ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್, ನಿಮ್ಮ ಹತ್ತಿರ ತಲೆಮಾರುಗಳಿಂದ ಬಟ್ಟೆ ಹೊಲಿಸ್ಕೊಳ್ಳುವಂತಹ ಕುಟುಂಬಗಳು ಇರಬಹುದು. ಆ ಒಬ್ಬ ತಾತನಿಂದ ಹಿಡಿದು ಮೊಮ್ಮಗನವರೆಗೂ ಸಹ ಬಟ್ಟೆ ಹೊಲಿಯುವಾಗ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸರ್, ನಾವು ಹಳೆ ಕಾಲದ ಹೊಲಿದಿರೋದ್ರಿಂದ ಒಂದು ಸುಮಾರು 50-60 ವರ್ಷದ ಕೆಲಸ ಮಾಡ್ತಿರೋದ್ರಿಂದ 60 ವರ್ಷ ಹಿಂದಿಲ್ಲವರು ನಮ್ಮ ಹತ್ರ ಬಟ್ಟೆ ಕೊಡ್ಸಕ್ಕೆ ಬರ್ತಾರೆ. ಈಗ 2026 ಬರ್ತಾರೆ, ಅವ್ರಿಗೂ ಯಾವ ರೀತಿ ಬೇಕೋ ಆ ರೀತಿ ಹೊಲ್ಕೊಡ್ತೀವಿ. ಇವತ್ತು ಅವ್ರಿಗೆ ಈ ರೀತಿ ಬೇಕೋ ಆ ರೀತಿ ಹೊಲ್ಕೊಡ್ತೀವಿ. ಎರಡೂ ಅಡ್ಜಸ್ಟ್ ಮಾಡಿ ಹೊಲ್ಕೊಡ್ತೀವಿ. ಅದೇ ನಮ್ಮ ವೃತ್ತಿ. ಖುಷಿ ಆಗುತ್ತೆ ಸರ್. ಹಳಬರು ಬಂದು ಬಟ್ಟೆ ಹೊಲಿಸಿದಾಗ ಇದು ನನ್ನ ಮೊಮ್ಮಗನ ಹೊಲ್ಕೊಡಯ್ಯ ಅಂತಾರೆ. ಅವರ ನಮ್ಮ ಫ್ರೆಂಡ್ಸ್ ರೀತಿ ಗಿರಾಕಿಗಳು ನಮ್ಮ ಫ್ರೆಂಡ್ಸ್ ರೀತಿ ಇರ್ತಾರೆ. ಒಬ್ಬರು ಒಳ್ಳೆಯವರವರೇ, ಒಬ್ರು ಕೆಟ್ಟವರಿದ್ರೆ ಯಾರು ಕೆಟ್ಟವರಿಲ್ಲ, 100ಕ್ಕೆ 100 ಜನ ಒಳ್ಳೆಯವರೇ. ಅದರಿಂದ ಅವ್ರಿಗೆ ಅನುಸರಣೆ ಮಾಡಿ ಯಾವ ರೀತಿ ಬೇಕೋ ಆ ರೀತಿ ಹೊಲ್ಕೊಡ್ತೀವಿ. ಅದು ಖುಷಿ ಅಂತಂದರೆ ಕೆಲವರು ಹಳಬರು ಬರ್ತಾರೆ, ಬಟ್ಟೆ ಹೊಲಿಸ್ತಾರೆ. ಈಗ ಅವರು ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವರೇ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ, ಮಾಡ್ತಾರೆ. ಅಲ್ಲಲ್ಲೇ ಅನುಸರಣೆ ಮಾಡ್ಕೊಂಡು ಅಲ್ಲೆಲ್ಲ ಹೊಲಿಸ್ಕೊಂಡ್ಬಿಡ್ತಾರೆ. ನಾವು ತಾತರಿಗೂ ಹೊಲ್ಕೊಡ್ತಿದ್ದೋ, ಬಂದರೂ ಮೊಮ್ಮಗನಿಗೂ ಹೊಲ್ಕೊಡ್ತಿದ್ದೋ, ಯಾರು ಬೇಕಾದ್ರೂ ಹೊಲ್ಕೊಡ್ತೀವಿ. ಅವ್ರು ಒಟ್ಟಲ್ಲಿ ಈಗಿನ ಕೆಲವರು ಮೊದಲಿನವರು ಈಗ ಕೆಲವರಿಲ್ಲ, ಕೆಲವರು ಇದ್ದಾರೆ. ಸರ್, ಬಡವರು ಅಥವಾ ಕಷ್ಟದಲ್ಲಿರುವವರು ಬಟ್ಟೆ ಹೊಲಿಸಲು ಬಂದಾಗ ಅವರಿಗೆ ಸಹಾಯ ಮಾಡಿದ ಯಾವುದಾದ್ರೂ ಘಟನೆ ನಿಮಗೆ ನೆನಪಿದ್ರೆ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ? ಸರ್, ನಾವು ಬಡ ಕುಟುಂಬದಲ್ಲಿ ಬಂದಿದ್ದರಿಂದ ನಮಗೆ ಕಷ್ಟ ಏನೋ ಚೆನ್ನಾಗಿ ಗೊತ್ತು. ನಾವು ಒಬ್ಬರು 50 ರೂಪಾಯಿ ಕೊಡೋರು 35 ಕೊಟ್ಟರು ಇಸ್ಕೊಂಡ್ಬಿಡ್ತೀವಿ. ಯಾಕಂತಂದರೆ ಅವರು ಬಡವರು ನಮಗೆ ಅರಿವಾಗುತ್ತೆ. ಅವ್ರ ಅರಿವಾದರೂ ನಾವು ಅದ್ರ ತಗೊಳ್ದಾರ
ಚೆನ್ನಾಗಿರೋದಿಲ್ಲ. ಅದರಿಂದ ನಾವು ಯಾವ ರೀತಿ ಬರ್ತಾರೋ ಬಡವರು ಬಗ್ಗರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಒಳ್ಳೆಯವ್ರ ಹತ್ರ ಒಂದು 10 ರೂಪಾಯಿ ಜಾಸ್ತಿ ಇಸ್ಕೊಳ್ತೀವಿ. ಸ್ವಲ್ಪ ತುಂಬ ಬಡವರು ಆದರೆ ಒಂದು 10 ರೂಪಾಯಿ ಕಮ್ಮಿ ಕೊಟ್ಟರು ಹೆಂಗೋ ಅಡ್ಜಸ್ಟ್ ಮಾಡಿ ಇಸ್ಕೊಳ್ತೀವಿ. ಯಾಕಂದರೆ ನಾವು ಹಠ ಹಿಡಿದ್ರು ನಮ್ಮ ಗಿರಾಕಿನೂ ಬರೋದಿಲ್ಲ, ಮತ್ತು ಕೆಲವು ಇದನ್ನು ಸರಿ ಹೋಗಲ್ಲ. ನಾವು ಎರಡಕ್ಕೂ ಅರ್ಚನೆ ಮಾಡಿ ತಗೊಳ್ತೀವಿ ಸರ್. ಸರ್, ದಿನವಿಡೀ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದು ಸುಲಭದ ಮಾತಲ್ಲ. ಕಣ್ಣಿನ ದೃಷ್ಟಿ ಮತ್ತು ದೈಹಿಕ ಆರೋಗ್ಯವನ್ನು ನೀವು ವೃತ್ತಿಯಲ್ಲಿ ಹೇಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸರ್, ನನಗೆ ವಯಸ್ಸು 80 ವರ್ಷ ಈಗ. ಆದರೂ ನಾನು ನಮ್ಮ ತಾಯಿ ತಿನ್ನಿಸಿರೋ ಊಟದಿಂದ ನಮಗೆ ಆರೋಗ್ಯ ಚೆನ್ನಾಗೈತೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದರಿಂದ ಈಗ ನಾವು ಯಾವುದಕ್ಕೆ ಶರೀರದಲ್ಲಿ ಯಾವತಕ್ಕಂಥದ್ದು ಸಣ್ಣ ಪುಟ್ಟ ಬರ್ತದೆ ಕಾಯಿಲೆಗಳು ಅದೇನಿಲ್ಲ. ಇನ್ನು ಕಣ್ಣು ದೃಷ್ಟಿ ಚೆನ್ನಾಗೈತೆ, ಕೈ ಕಾಲು ಚೆನ್ನಾಗಿ ದೇವ್ರು ಕೊಟ್ಟಿದ್ದಾನೆ. ಆ ರೀತಿ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್. ಸಾಮಾನ್ಯವಾಗಿ ಅದು ಬೆನ್ನು ಕೈ ಕಾಲು ನೋವು ಬರೋದು ಸಾಮಾನ್ಯ. ಅದಕ್ಕೆ ತಕ್ಕಂತೆ ಏನು ಬೇಕೋ ಅದು ಆಯುರ್ವೇದ ಔಷಧಿಗಳನ್ನ ತಗೊಂಡು ಆವತ್ತಿನ ಇದಕ್ಕೆ ಏನು ಹೋಯ್ತೋ ಅದನ್ನು ಸಾರ ಮಾಡ್ಕೊಳ್ತೀವಿ. ಸರ್, ಹಳೆಯ ಕಾಲದ ಒಂದು ಪಾದಚಾಲಿತ ಯಂತ್ರಕ್ಕೂ ಮತ್ತು ಇಂದಿನ ಎಲೆಕ್ಟ್ರಿಕ್ ಯಂತ್ರಗಳಿಗೂ ಇರುವಂತಹ ಬದಲಾವಣೆಗಳೇನು? ನಿಮಗೆ ಯಾವುದರಲ್ಲಿ ಹೆಚ್ಚು ಒಂದು ಆದ್ಯತೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ನಮಗೆ ಆರೋಗ್ಯ ದೃಷ್ಟಿಯಲ್ಲಿ ಕಾಲು ತುಳಿಯೋದೇ ಒಳ್ಳೆಯದು. ಯಾಕಂತಂದರೆ ಕೈ ಕಾಲು ಎಕ್ಸಸೈಸ್ ಮಾಡ್ದಂಗೆ ಆಯ್ತದೆ. ಕಣ್ಣು ಆಡುತ್ತೆ, ಕೈ ಕಾಲು ಆಡುತ್ತೆ, ಕಾಲು ಆಡುತ್ತೆ. ಅದರಿಂದ ಎಕ್ಸಸೈಸ್ ಮಾಡ್ದಂಗೆ ಆಯ್ತದೆ. ಈಗ ಡಾಕ್ಟ್ರಿಗೆ ಕೇಳ್ತು ಅಂದರೆ ವಾಕ್ ಮಾಡುವಂತಾರೆ. ಇದರಲ್ಲಿ ವಾಕ್ ಬೇಕಾಗಿಲ್ಲ, ಪೂಜೆ ಜಾಗದಲ್ಲೇ ಎಲ್ಲರೂ ಉಪಯೋಗಿಸ್ಕೊಳ್ಬೋದು. ಕಾಲು ಕೈ ಆಡಿದಾಗ ಅಲ್ಲೇ ಬರ್ತದೆ ಆರೋಗ್ಯ. ಸರ್, ನಿಮ್ಮ ಈ ಕೆಲಸಕ್ಕೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ? ಸರ್ಕಾರದಿಂದ ನಮಗೆ ಇದುವರೆಗೂ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ. ಇನ್ಮೇಲೆ ನಮ್ಮ ಸಂಘದವರು ಸಾಮಾನ್ಯವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಸ್ವಂತ ಬಿಲ್ಡಿಂಗು ಇಲ್ಲ, ನಮ್ಮ ಟೈಲರಿಂಗ್ದು. ಈಗ ಯಾರು ಕಟ್ಸ್ಕೊಡ್ತೀವಿ, ರೆಡಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಒಂದು ಸೈಟ್ ತಗೊಂಡಿದ್ದಾರೆ, ಅದರಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ಮುಂದಿನ ಇದಕ್ಕೆ ಏನು ಸರ್ಕಾರ ಸೌಲಭ್ಯ ಕೊಡುತ್ತೋ ಗೊತ್ತಿಲ್ಲ. ಅದರಿಂದ ಕೆಲವು MLAಗಳು ಹೇಳಿದ್ದಾರೆ, ಸೌಲಭ್ಯಗಳು ಮಾಡಿಕೊಡ್ತೀವಿ, ನೀವು ಏನು ಮಾಡಿಕೊಡ್ತೀವಿ ನಾವು ಹೇಳಿ ಅಂತ ಹೇಳ್ಕೊಟ್ಟವ್ರೆ. ಆದರೆ ನಾವು ಆ ರೀತಿ ಮುಂದಿನ ವಿಚಾರದಲ್ಲಿ ಅವ್ರನ್ನ ಸಂದರ್ಶಿಸಿ ನಾವು ಏನು ಅನುಕೂಲ ಬೇಕಾದ ಕೇಳ್ಕೊಳ್ತೀವಿ. ನಮ್ಮ ಇದರಲ್ಲಿ ನಮ್ಮ ಕುಲಕಸಬಲ್ಲಿ ಸಾಮಾನ್ಯವಾಗಿ ಎಷ್ಟೋ ಟೈಲರಿಂಗ್ಗಳು ಕೆಲಸ ಬಿಟ್ಬಿಟ್ಟಿದ್ದಾರೆ. ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಭಾಳ ತುಂಬ ತೊಂದರೆ ಆಗೈತೆ ಪಾಪ. ಅದರಿಂದ ಕೆಲವರು ಟೈಲರ್ಗಳು ಹಿರಿಯಕರಿಗೆ ಹೇಳಿ ನಮ್ಮ ಮನವೊಲಿಸಿ ನಾವು ಹೊರ್ಕೊಡೋ ಬಟ್ಟೆ ಹೀಗಿರುತ್ತೆ, ರೆಡಿಮೇಡ್ ಬಟ್ಟೆ ಹೀಗಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಟ್ಟು ನಮ್ಮ ಸ್ವಂತ ಈ ಕೆಲಸಕ್ಕೆ ಅವ್ರನ್ನ ಕರೆತರುವುದು ಒಳ್ಳೆಯದು ಅಂತ ನನ್ನ ಭಾವನೆ. ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ? ಈ ಹೊಲಿಗೆ ವೃತ್ತಿ ನಿಮಗೆ ಕಲಿಸಿದ ಜೀವನದ ಅತಿ ದೊಡ್ಡ ಪಾಠ ಏನು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಈ ಕೆಲಸದಲ್ಲಿ ನಮಗೆ ಸಾಮಾನ್ಯವಾಗಿ 100ಕ್ಕೆ 80 ಪೈಸೆ ತೃಪ್ತಿ ಕೊಟ್ಟಿದೆ. ಒಂದು 20 ಪೈಸೆ ಕಮ್ಮಿ ಇದ್ದು ಅದಕ್ಕೇನು ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅದು ಎಲ್ರಿಗೂ ಆದದ್ದು. ಒಟ್ಟಲ್ಲಿ ನಾವು ಈ ಕಸವು ನಂಬಿದ್ರಿಂದ ನಮ್ಗೆ ಯಾವುದೂ ತೊಂದರೆ ಅನ್ಯಾಯ ಆಗಿಲ್ಲ. ದೇವರು ಕರುಣಿಸಿ ನಮಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಕಸಬು ಒಂದು ಲೆವೆಲಾಗಿ ಕೊಟ್ಟಿದ್ದಾನೆ ಇವತ್ತಿದ್ರಲ್ಲಿ. ಇನ್ನು ಮುಂದಕ್ಕೆ ಹೆಂಗೋ ದೇವ್ರಿಗೆ ಹೇಳೋಕ್ಕಾಗಲ್ಲ. ಇವತ್ತಿನ ಯುವ ಪೀಳಿಗೆಗೆ ಅಂದರೆ ಫ್ಯಾಷನ್ ಡಿಸೈನ್ ಕಲಿಯುತ್ತಿರುವವರಿಗೆ ಅಥವಾ ಸ್ವಂತ ಉದ್ದಿಮೆ ಮಾಡಬೇಕು ಅಂದ್ಕೊಂಡವರಿಗೆ ಈ ಹೊಲಿಗೆ ವೃತ್ತಿಯ ಬಗ್ಗೆ ನಿಮ್ಮ ಒಂದು ಕಿವಿ ಮಾತನ್ನು ಹೇಳೋದಾದರೆ? ಸರ್, ಈಗಿನವರು ಕೆಲಸನೇ ಬಿಟ್ಬಿಡ್ಬೇಕು ಅಂತ ಬಿಟ್ಬಿಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಯಾರು ಕಲಿಬೇಕು ಅನ್ನೋ ಆಸೆನೇ ಇಲ್ಲ. ಯಾಕಂದರೆ ರೆಡಿಮೇಡ್ ಬಂದುಬಿಟ್ಟು ಆ ರೀತಿ ಬೇಜಾರು ಮಾಡಿಬಿಟ್ಟೈತೆ. ಅದರಿಂದ ಇನ್ನು ಮುಂದೆ ಕಲಿಯೋರು ಯಾರು ಕಲಿತಾರೋ ಅದು ಗೊತ್ತಿಲ್ಲ ಸರ್. ಈಗ ನಾವು ಕಲ್ತಿರೋರು ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ಒಳ್ಳೆಯದು ಆಗುತ್ತೆ ಅಂದರೆ ಅದನ್ನು ಕೆಲವು ಕೆಟ್ಟ ಅಭ್ಯಾಸಗಳು ಇಲ್ಲದ್ರಿಂದ ಆಯಿತು ಒಳ್ಳೆಯದಾಗುತ್ತೆ. ಅದ್ರ ಬಡಿಕೊಂಡಿರೋರಿಗೆ ಈಗ ನಾವು 50 ರೂಪಾಯಿ ಸಂಪಾದನೆ ಮಾಡಿದ್ರು ಜೀವನ ಕಳಿತೀವಿ. ಕೆಲವರು 500 ರೂಪಾಯಿ ಸಂಪಾದನೆ ಮಾಡಿ ಜೀವನ ತಗೊಳ್ಳೋದು ಕಷ್ಟ. ಯಾಕಂದರೆ ಅವರು ಏನೇನೋ ಅಭ್ಯಾಸಗಳು ಕಟ್ಟಿರ್ತಾರೆ. ಅದರಿಂದ ನಾವು ಟೈಲರ್ಗಳಿಗೆ ಹೇಳೋದು ಏನಂದರೆ, ಯಾವುದೇ ಥರದಲ್ಲೂ ನಿಮ್ಮ ಕಸುಬದಲ್ಲಿ ನೀವು ಮಕ್ಕಳು ಮರಿ ಕಾಪಾಡಿಕೊಂಡು ಒಳ್ಳೆಯ ಥರದಲ್ಲಿ ಇರೋದನ್ನು ಕಲ್ತ್ಕೊಳ್ಳಿ. ದುಶ್ಚಟ ಆಗಲಿ ದುಸ್ಸಭ್ಯ ಆಗಲಿ ಯಾವುದನ್ನು ಕಲಿಬಿಡಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಟೈಲರ್ಗಳಿಗೆ, ನೀವು ಯಾವುದೇ ಥರದಲ್ಲಿ ನಮ್ಮ ಕೆಲಸ ವೃತ್ತಿ ಭಾಳ ಒಳ್ಳೆಯದು. ಆದರೆ ಅದನ್ನು ದುರುಪಯೋಗಪಡಿಸ್ಕೊಳ್ತಾರೆ ನಾವು. ದಯವಿಟ್ಟು ನೀವು ಯಾರು ಈ ರೀತಿಗೆ ಮುಂದಕ್ಕೆ ಹೋಗದೆ ಒಳ್ಳೆಯ ಥರದಲ್ಲಿ ಇದ್ದು ಟೈಲರ್ ಕೆಲಸದಲ್ಲಿ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಈ ಜನಧ್ವನಿ ಬಂದು ನಮ್ಮನ್ನ ಎಲ್ಲ ಸಂಪರ್ಕಿಸಿ ಒಳ್ಳೆಯ ಥರದನ್ನು ಹೇಳ್ಕೊಡ್ತಾ ಇದೆ. ಇದೇ ಜನತದಲ್ಲಿ ಏನು ಇದು ಕೊಡ್ತಾರೋ ಜನಗಳು ಅದನ್ನು ಕೇಳಿಕೊಂಡು ಎಲ್ಲರೂ ಉತ್ತಮವಾದ ಇದು ಕಲಿತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ.
ಆತ್ಮೀಯ ಶ್ರೋತೃಗಳೇ, ಇಂದು ನಾವು ದರ್ಜಿಯವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ದರ್ಜಿಯವರಾದ ಶ್ರೀಯುತ ಪಿ ಕುಮಾರ್ ರವರಿಗೆ ಹಾಗೂ ಶ್ರೀಯುತ ಪ್ರದೀಪ್ ರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸಂತೋಷ ಆಯಿತು. ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.